ನಮಸ್ಕಾರ ವೀಕ್ಷಕರೇ, ಇನ್ಸೈಡ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ವಿನಿತಾ. ಕರ್ನಾಟಕ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲದೆ ರಾಷ್ಟ್ರವ್ಯಾಪಿಯಾಗಿ ಕಾಂತಾರ ಚಿತ್ರವು ಉತ್ತಮ ಯಶಸ್ಸನ್ನ ಕಂಡಿದೆ. ಇದಕ್ಕೆ ಮುಖ್ಯ ಕಾರಣ ಖ್ಯಾತ ನಿರ್ದೇಶಕರು ಹಾಗೂ ನಾಯಕ ನಟರು ಆದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು. ರಿಷಬ್ ಶೆಟ್ಟಿ ಅವರು ಕಾಂತಾರ ಚಿತ್ರದಲ್ಲಿ ದೈವದ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಆ ಪಾತ್ರ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಸಾಕ್ಷಾತ್ ದೈವವೇ ಆ ಚಿತ್ರದಲ್ಲಿ ನಟನೆ ಮಾಡಿದೆಯೇನೋ ಎಂಬ ಹಾಗೆ ಅವರ ನಟನೆ ಇದೆ. ಇದಕ್ಕೆ ಮುಖ್ಯ ಕಾರಣ ಅವರಲ್ಲಿರುವ ಶ್ರದ್ಧೆ ಮತ್ತು ಭಕ್ತಿ. ಆ ಶ್ರದ್ಧೆ ಭಕ್ತಿಯನ್ನು ಬರೀ ಚಲನಚಿತ್ರದಲ್ಲಷ್ಟೇ ಮಾತ್ರ ತೋರ್ಪಡಿಸದೆ ಅವರ ನಿಜ ಜೀವನದಲ್ಲಿಯೂ ಸಹ ಹೆಚ್ಚಾಗಿ ಅಳವಡಿಸಿಕೊಂಡಿದ್ದಾರೆ. ಹೀಗಾಗಿ ರಿಷಬ್ ಶೆಟ್ಟಿ ಅವರು ಹಲವಾರು ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರು ಭೇಟಿ ನೀಡಿದ ಕೆಲವು ದೇವಾಲಯಗಳ ವಿಶೇಷತೆ ಹಾಗೂ ವಿಚಾರವನ್ನ ತಿಳಿದುಕೊಳ್ಳೋಣ. ಈ ಮಣ್ಣಲ್ಲಿ ದೈವತ್ವ ಮತ್ತೆ ಮತ್ತೆ ಹುಟ್ಟುತ್ತದೆ. ಮೊದಲನೆಯದಾಗಿ ಮುಂಡೇಶ್ವರಿ ದೇವಾಲಯ. ಭಾರತದಲ್ಲಿ ದೇವಿಯ ಅನೇಕ ಪ್ರಾಚೀನ ಮಂದಿರಗಳಿವೆ. ಎಲ್ಲದಕ್ಕೂ ಕೂಡ ತನ್ನದೇ ಆದ ವಿಶೇಷತೆಗಳಿವೆ. ಬಿಹಾರದ ಕೈಮೂರ್ ಜಿಲ್ಲೆಯಲ್ಲಿ ಇಂತಹದೇ ಒಂದು ವಿಶೇಷ ಮಂದಿರವಿದೆ. ಈ ಮಂದಿರವನ್ನು ಜನರು ಮುಂಡೇಶ್ವರಿ ಮಾತಾ ಮಂದಿರ ಎಂದು ಕರೆಯುತ್ತಾರೆ. ಈ ದೇವಾಲಯದ ಹಲವಾರು ವಿಶೇಷತೆಗಳನ್ನ ತಿಳಿದುಕೊಳ್ಳೋಣ. ಈ ಪ್ರಾಚೀನ ಮುಂಡೇಶ್ವರಿ ದೇವಿ ದೇವಸ್ಥಾನದ ಇನ್ನೊಂದು ವಿಶೇಷತೆ ಎಂದರೆ ಇಲ್ಲಿ ನೀಡಲಾಗುವ ಸಾತ್ವಿಕ ಬಲಿ. ಈ ದೇವಸ್ಥಾನದ ಸಂರಕ್ಷಕರು ಮುಸ್ಲಿಂ ಪರಿವಾರದವರು ಎನ್ನುವುದು ಇಲ್ಲಿನ ಮತ್ತೊಂದು ವಿಶೇಷತೆ. ಈ ಮಂದಿರವು ಕೈಮೂರ್ ಜಿಲ್ಲೆಯ ಭಗವಾನ್ಪುರ ಅಂಚಲದಲ್ಲಿ ಪವರಾ ಬೆಟ್ಟದ ಮೇಲೆ 608 ಅಡಿ ಎತ್ತರದಲ್ಲಿದೆ. ಹಲವಾರು ವರ್ಷಗಳಿಂದಲೂ ಒಂದು ಮುಸ್ಲಿಂ ಪರಿವಾರವು ಮುಂಡೇಶ್ವರಿ ಮಂದಿರದ ಸಂರಕ್ಷಕರಾಗಿದ್ದಾರೆ. ದುರ್ಗೆಯ ವೈಷ್ಣವಿ ರೂಪವೇ ಇಲ್ಲಿ ಮುಂಡೇಶ್ವರಿ ರೂಪದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇನ್ನು ಸಾತ್ವಿಕ ಬಲಿ ಎಂದರೇನು? ಈ ಮಂದಿರದ ವಿಶೇಷತೆ ಎಂದರೆ ಇಲ್ಲಿ ನೀಡಲಾಗುವ ಬಲಿ. ಇಲ್ಲಿ ಆಡನ್ನ ಬಲಿ ನೀಡಲಾಗುತ್ತದೆ. ಆಡಿನ ಬಲಿ ಎಂದರೆ ಇದನ್ನ ಕೊಲ್ಲಲಾಗುವುದಿಲ್ಲ, ಬದಲಾಗಿ ಆಡನ್ನು ದೇವಿಯ ಮುಂದೆ ತಂದು ನಿಲ್ಲಿಸಲಾಗುತ್ತದೆ. ಆ ದೇವಾಲಯದ ಅರ್ಚಕರು ಅಕ್ಷತೆಯನ್ನ ದೇವಿಯ ಮೂರ್ತಿಗೆ ಸ್ಪರ್ಶಿಸಿ ಆಡಿನ ಮೇಲೆ ಎಸೆಯುತ್ತಾರೆ. ಆ ಅಕ್ಷತೆ ಆಡಿನ ಮೇಲೆ ಬೀಳುತ್ತಿದ್ದಂತೆ ಆಡು ಮೂರ್ಛೆ ತಪ್ಪಿ ಹೋಗುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಆಡಿನ ಮೇಲೆ ಅಕ್ಷತೆಯನ್ನ ಎಸೆಯಲಾಗುತ್ತದೆ. ಆಗ ಆಡು ಮತ್ತೆ ಮೇಲಕ್ಕೆ ಏಳುತ್ತದೆ. ನಂತರವೇ ಅದನ್ನ ಅಲ್ಲಿಂದ ಬಿಡಲಾಗುತ್ತದೆ. ಇನ್ನು ಎರಡನೆಯದಾಗಿ ರಿಷಬ್ ಶೆಟ್ಟಿಯವರು ಕರ್ನಾಟಕದ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೆರಾಡಿ ಗ್ರಾಮದ ಮೂಡುಗಲ್ಲು ಎಂಬ ಪ್ರದೇಶದಲ್ಲಿರುವ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನವು ಒಂದು ಅತ್ಯಂತ ವಿಶಿಷ್ಟ ಮತ್ತು ಪುರಾತನವಾದ ಗುಹಾಂತರ ದೇವಾಲಯವಾಗಿದೆ. ಈ ದೇವಾಲಯದ ವಿಶೇಷತೆಯನ್ನ ನೋಡುವುದಾದರೆ ಸ್ವಯಂಭೂ ಶಿವಲಿಂಗ. ದೇವಸ್ಥಾನದ ಗರ್ಭಗುಡಿಯು ಸುಮಾರು 50 ಅಡಿಗಳಷ್ಟು ವಿಸ್ತಾರವಾದ ನೈಸರ್ಗಿಕ ಗುಹೆಯೊಳಗೆ ಇದೆ. ಇಲ್ಲಿನ ಶಿವಲಿಂಗವು ತಾನಾಗಿಯೇ ಉದ್ಭವಿಸಿದ್ದಾನೆ ಎಂದು ನಂಬಲಾಗಿದೆ ಮತ್ತು ನೀರಿನಲ್ಲಿ ನಿಂತು ಪೂಜೆ. ಈ ಗುಹೆಯೊಳಗೆ ವರ್ಷವಿಡೀ ನೀರು ಹರಿಯುತ್ತಲೇ ಇರುತ್ತದೆ. ನೀರಿನಲ್ಲಿ ಸಾಕಷ್ಟು ಪ್ರಮಾಣದ ಮೀನುಗಳು ಕೂಡ ಕಂಡುಬರುತ್ತವೆ. ಈ ಮೀನುಗಳಿಗೆ ಅಕ್ಕಿ ಅಥವಾ ಪ್ರಸಾದವನ್ನ ನೀಡುವುದು ಇಲ್ಲಿನ ಮುಖ್ಯ ಪದ್ಧತಿ. ಭಕ್ತರು ಮತ್ತು ಅರ್ಚಕರು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಮಂಡಿಯೂರುವಷ್ಟು ಆಳದ ನೀರಿನಲ್ಲಿಯೇ ನಿಲ್ಲಬೇಕು. ಇದು ವಿಶಿಷ್ಟವಾದ ಆಧ್ಯಾತ್ಮಿಕ ಅನುಭವವನ್ನ ನೀಡುತ್ತದೆ. ವರ್ಷಕ್ಕೊಮ್ಮೆ ಈ ದೇವಾಲಯದಲ್ಲಿ ಎಳ್ಳಮವಾಸ್ಯೆ ದಿನದಂದು ಇಲ್ಲಿ ವಿಶೇಷ ಪೂಜೆ ಮತ್ತು ಜಾತ್ರೆಯನ್ನ ನಡೆಸಲಾಗುತ್ತದೆ. ಈ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಇಲ್ಲಿಗೆ ಸೇರುತ್ತಾರೆ. ಇನ್ನು ಮೂರನೆಯದಾಗಿ ಮುಂಬೈನ ಸಿದ್ಧಿವಿನಾಯಕ ದೇವಸ್ಥಾನ. ರಿಷಬ್ ಶೆಟ್ಟಿಯವರು ಸಾಮಾನ್ಯವಾಗಿ ತಮ್ಮ ಚಲನಚಿತ್ರಗಳ ಬಿಡುಗಡೆ ಮತ್ತು ದೊಡ್ಡ ಯಶಸ್ಸಿನ ನಂತರ ಮಹಾರಾಷ್ಟ್ರದ ಮುಂಬೈನಲ್ಲಿರುವ ಪ್ರಸಿದ್ಧ ಸಿದ್ಧಿ ವಿನಾಯಕ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡುತ್ತಾರೆ. ಇತ್ತೀಚೆಗೆ ಅವರ ಸಿನಿಮಾ ಕಾಂತಾರ ಅಧ್ಯಾಯ 1 ವಿಶ್ವಾದ್ಯಂತ 500 ಕೋಟಿಗೂ ಹೆಚ್ಚು ಗಳಿಕೆ ಕಂಡ ಹಿನ್ನೆಲೆಯಲ್ಲಿ ನಟ ರಿಷಬ್ ಶೆಟ್ಟಿಯವರು ಅಕ್ಟೋಬರ್ 10, 2025 ಮುಂಬೈಗೆ ತೆರಳಿ ಸಿದ್ಧಿ ವಿನಾಯಕನಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಅವರು ಇದೇ ಸಂದರ್ಭದಲ್ಲಿ ಮುಂಬೈನ ಬಾಬುಲ್ನಾಥ್ ಶಿವ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ನೀಡಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಇನ್ನು ನಾಲ್ಕನೆಯದ್ದಾಗಿ ವಾರಣಾಸಿಯ ಕಾಶಿ ವಿಶ್ವನಾಥ ದೇವಾಲಯ.
ಉತ್ತರ ಪ್ರದೇಶದಲ್ಲಿರುವ ವಾರಣಾಸಿಯ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ನಟ ರಿಷಬ್ ಶೆಟ್ಟಿಯವರು ಇತ್ತೀಚೆಗೆ ಭೇಟಿ ನೀಡಿದ್ದಾರೆ. ಈ ದೇವಾಲಯವು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನವನ್ನ ಹೊಂದಿದೆ. ಇದು ವಿಶ್ವದ ಅತ್ಯಂತ ಹಳೆಯ ವಾಸಸ್ಥಳಗಳಲ್ಲಿ ಒಂದಾದ ವಾರಣಾಸಿ ನಗರವಾಗಿದೆ. ಕಾಶಿ ವಿಶ್ವನಾಥ ದೇವಾಲಯವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜ್ಯನೀಯವೆಂದು ಪರಿಗಣಿಸಲ್ಪಟ್ಟಿರುವ 12 ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಶಿವನು ಇಲ್ಲಿ ಜ್ಯೋತಿಯ ರೂಪದಲ್ಲಿ ನೆಲೆಸಿದ್ದಾನೆ ಎಂದು ನಂಬಲಾಗಿದೆ. ಹಿಂದೂ ನಂಬಿಕೆಗಳ ಪ್ರಕಾರ ಕಾಶಿಯಲ್ಲಿ ಪ್ರಾಣ ತ್ಯಾಗ ಮಾಡಿದರೆ ಅಥವಾ ಕಾಶಿ ವಿಶ್ವನಾಥನ ದರ್ಶನ ಪಡೆದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಈ ಪವಿತ್ರ ದೇವಾಲಯವು ಪುಣ್ಯ ನದಿಯಾದ ಗಂಗಾ ನದಿಯ ಪಶ್ಚಿಮ ದಡದಲ್ಲಿದೆ. ಭಕ್ತರು ಗಂಗೆಯಲ್ಲಿ ಪವಿತ್ರ ಸ್ನಾನ ಮಾಡಿ ನಂತರ ವಿಶ್ವನಾಥನ ದರ್ಶನವನ್ನ ಪಡೆಯುವುದು ಇಲ್ಲಿನ ಪದ್ಧತಿ. ರಿಷಬ್ ಶೆಟ್ಟಿಯವರು ಮೂಲತಃ ತುಳುನಾಡಿನವರೇ ಆದ ಕಾರಣ ತುಳುನಾಡಿನಲ್ಲಿ ಸಾಕಷ್ಟು ದೈವಗಳಿದ್ದು ದೈವಗಳ ಆಶೀರ್ವಾದವನ್ನ ಸಹ ಪಡೆದಿದ್ದಾರೆ. ಮುಖ್ಯವಾಗಿ ಪುತ್ತೂರು ಕೊರಗಜ್ಜ ದೈವ ಕ್ಷೇತ್ರ, ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ ಮತ್ತು ಕೋಲಾದ ಆಚರಣೆಗಳು ನಡೆಯುವ ದೈವ ಕ್ಷೇತ್ರಗಳು ಹಾಗೂ ದೈವಾರಾಧನಾ ಸ್ಥಳಗಳು. ಹೀಗೆ ಅವರು ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಮಾತ್ರವಲ್ಲದೆ ದೈವಾರಾಧನೆ ಮತ್ತು ಕೋಲ ಆಚರಣೆಗಳ ಬಗ್ಗೆ ವೈಯಕ್ತಿಕವಾಗಿ ಹೆಚ್ಚಿನ ನಂಬಿಕೆಯನ್ನ ಹೊಂದಿದ್ದಾರೆ. ತುಳುನಾಡಿನ ಪ್ರಮುಖ ದೈವಗಳಾದ ಪಂಜುರ್ಲಿ, ಗುಳಿಗ ದೈವಗಳ ನಂಬಿಕೆ ಮತ್ತು ಕೋಲದ ಆಚರಣೆಯನ್ನ ಕಾಂತಾರದಲ್ಲಿ ನಾವು ಕಾಣಬಹುದು. ಅದೇ ರೀತಿ ಅವರು ಚಿತ್ರವನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಕಾರಣ ಅವರಲ್ಲಿರುವ ಧಾರ್ಮಿಕ ನಂಬಿಕೆ. ರಿಷಬ್ ಶೆಟ್ಟಿ ಅವರಿಂದ ಇನ್ನಷ್ಟು ವಿಶೇಷ ಚಿತ್ರಗಳು ಸಿನಿ ರಸಿಕರಿಗೆ ಸಿಗಲಿ ಹಾಗೂ ಅವರ ಎಲ್ಲ ಚಿತ್ರಗಳು ಯಶಸ್ಸನ್ನ ಕಾಣಲಿ ಎಂದು ಹಾರೈಸೋಣ. ಇದಾಗಿತ್ತು ರಿಷಬ್ ಶೆಟ್ಟಿಯವರ ದೇವಸ್ಥಾನ ಹಾಗೂ ದೈವಾರಾಧನೆ ವಿಚಾರಗಳ ವಿಶೇಷ ಕಾರ್ಯಕ್ರಮ. ಧನ್ಯವಾದಗಳು.